ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಮನೆ ಹತ್ರ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಲೋಕಭವನಕ್ಕೆ ಹೋಗ್ತಾರಂತೆ ರಾಜೀನಾಮೆ ಕೊಡುವಾಗ. ಪ್ರೊಸೀಜರ್ ಏನು ಹೇಳುತ್ತಂತಂದರೆ, ರಾಜ್ಯಪಾಲರು ಊರಲ್ಲಿ ಇಲ್ಲದೆ ಇದ್ದಾಗ ನೀವು ಹೋಗಿ ರಾಜ್ಯಪಾಲರ ಸೆಕ್ರೆಟರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ಬೋದು. ಬಟ್ ಇಟ್ ಈಸ್ ನಾಟ್ ಟ್ರೀಟೆಡ್ ಆಸ್ ಎಕ್ಸೆಪ್ಟೆಡ್. ಕರೆಕ್ಟ್. ರಾಜ್ಯಪಾಲರು ಬಂದು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೋಗಿ ಊರಲ್ಲಿ ಕನ್ವೆ ಮಾಡಿದಾಗ ಅದು ಇಲ್ಲ. ನೀವು ರಾಜ್ಯಪಾಲರ ಸೆಕ್ರೆಟರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀರಿ. ದೆನ್ ಇಟ್ ಈಸ್ ಟ್ರೀಟೆಡ್ ಆಸ್ ಸಬ್ಮಿಟೆಡ್ ಟು ಗವರ್ನರ್ಸ್ ಆಫೀಸ್. ನಾಟ್ ಅಕ್ಸೆಪ್ಟೆಡ್. ಅದಾದ್ಮೇಲೆ ಸೆಕ್ರೆಟರಿ ಅದನ್ನ ರಾಜ್ಯಪಾಲರಿಗೆ ಫಾರ್ವರ್ಡ್ ಮಾಡ್ತಾರೆ. ಬೇರೆ ಊರಲ್ಲಿ ಇದ್ದಾಗಲೂ ಕೂಡ ನೀವು ಫಾರ್ವರ್ಡ್ ಮಾಡ್ಬೋದು ಅದನ್ನ. ಫಾರ್ವರ್ಡ್ ಮಾಡಿ ರಾಜ್ಯಪಾಲರು ಎಕ್ಸೆಪ್ಟೆಡ್ ಅಂತ ಬರೆದು ಕೊಟ್ಟು ವಾಪಸ್ ಕಳಿಸಿದ ಮೇಲೆ ಫ್ಯಾಕ್ಸ್ ಬರಬೇಕು, ಅದು ಫ್ಯಾಕ್ಸ್ ಬರಬೇಕು, ಇಮೇಲ್ ಬರಬೇಕು, ಅದು ಬರಬೇಕು. ಅದು ಬಂದ ಮೇಲೆ ನಿಮ್ಮ ರಾಜೀನಾಮೆ ಅಧಿಕೃತವಾಗಿ ಅಂಗೀಕಾರ ಅಂತಕ್ಕಂಥದ್ದಾಗತ್ತೆ. ಅಂದ್ರೆ ಟೆಕ್ನಿಕಲ್ ಪ್ರೊಸೀಜರ್ ಗೊತ್ತಾಯ್ತು. ಎಸ್, ನನಗನ್ಸುತ್ತೆ ರಾಜ್ಯಪಾಲರು ರಾಜ್ಯಪಾಲರು ಅರ್ಜೆಂಟಾಗಿ ಮುಂಬೈ ಫ್ಲೈಟ್ ಹತ್ಕೊಂಡು, ಅದು ಕಮರ್ಷಿಯಲ್ ಫ್ಲೈಟು, ಅವ್ರು ಕಾನ್ವಾಯ್ ತಗೊಂಡು ಹೋಗಿಲ್ಲ, ಏನಿಲ್ಲ. ಒಂದ್ಸಲ ಮತ್ತೇನೋ ಹಲ್ಚಲ್ ಆಗ್ತಾ ಇದೆಯಾ ಇದು ಅಂತ ಅನ್ನಿಸ್ಬಿಡ್ತು ಒಂದ್ಸಲ. ಅದೇ ನಿನ್ನ ರಾತ್ರಿ ಖಾಸಗಿ ಕಾರ್ನಲ್ಲಿ ಏರ್ಪೋರ್ಟಿಗೆ ಹೋಗಿ ಅರ್ಜೆಂಟಾಗಿ ಮುಂಬೈ ಫ್ಲೈಟ್ ಇಟ್ಕೊಂಡು ಹೋಗ್ಬಿಟ್ರಂತವರು. ನಾವು ಚೆಕ್ ಮಾಡ್ತಾ ಇದ್ದೀವಿ ಏನಾಯ್ತು ಅಂತ. ಇಲ್ಲ, ಮುಂಬೈನಿಂದ ಇಂದೋರ್ಗೆ ಹೋಗ್ತಾರೆ, ಇಂದೋರ್ಗೆ ಯಾವುದು ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ ಅಂತ. ರಾತ್ರಿ ಒಂದು ರೌಂಡು ನಿದ್ದೆ ಹಾರೋಗುವಂಥ ಸಿಚುವೇಶನ್ ಆಗಿತ್ತು. 12 ಗಂಟೆಗೆ ಈ ಸುದ್ದಿ ಬಂದಾಗ ನಾನೊಬ್ಬ BJP ನಾಯಕರಿಗೆ ಫೋನ್ ಮಾಡಿದೆ. ಓಕೆ, ಏನಾಗ್ತಿದೆ ಅಂತ. ಅಂದರೆ ಅವ್ರಿಗೆ ಪಕ್ಕ ಮಾಹಿತಿ ಇರುತ್ತಲ್ಲ, ಯಾಕೆ ಹಿಂಗೆ ಹೋಗ್ತಿದ್ದಾರೆ ಅಂತ. ಹೌದಾ ಅಂತಂದ್ರು. ಬೆಳಿಗ್ಗೆ ಅವರು ರಾಜ್ಯಪಾಲರಿಗೆ ಕಾಲ್ ಮಾಡಿದರು. ಓಕೆ, ಹಿಂಗೆಲ್ಲ ಸುದ್ದಿ ಹರಿದಾಡ್ತಾ ಇದೆ ಕರ್ನಾಟಕದಲ್ಲಿ, ಹೇಳಬಾರ್ದು, ಆದ್ರೂ ಬಹಳ ಇಂಟ್ರೆಸ್ಟಿಂಗ್ ಸಿಚುವೇಶನ್ ಇರೋದ್ರಿಂದ ಹೇಳ್ತೀನಿ. ಅವ್ರು ಫೋನ್ ಮಾಡಿದ್ರು ರಾಜ್ಯಪಾಲರಿಗೆ. ರಾಜ್ಯಪಾಲರು ಹೇಳಿದ್ರು, ಇಲ್ಲ, ನನ್ನ ಪತ್ನಿಗೆ ಹುಷಾರಿಲ್ಲ, ಹಾಗಾಗಿ ನಾನು ಮುಂಬೈಗೆ ಬಂದು, ಮುಂಬೈಯಿಂದ ಇಂದೋರ್ಗೆ ಬಂದು ಅವ್ರ ಊರಾದ ಅಲ್ಲಿ ನಗಡದಲ್ಲಿದ್ದೀನಿ, ಹೀಗಾಗಿ ನಾನು ಬರ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ನಮ್ಮ ಸೆಕ್ರೆಟರಿಗೆ ರಾಜೀನಾಮೆ ಪತ್ರವನ್ನು ಅವ್ರು ಕೊಡಬಹುದು ಅಂತಕ್ಕಂಥದ್ದನ್ನು ರಾಜ್ಯಪಾಲರು ತಿಳಿಸಿದ್ದಾರೆ. ಅಂದರೆ ಒಂದು ಸ್ಪೆಕ್ಯುಲೇಷನ್ ಏನಿತ್ತಲ್ಲ, ರಾಜ್ಯಪಾಲರು ಊರು ಬಿಟ್ಟ ತಕ್ಷಣ ಕ್ರೈಸಿಸ್ ಪ್ರಿಸಿಪಿಯೇಟ್ ಆಗಲಿ, ಕ್ರೈಸಿಸ್ ಇನ್ನಷ್ಟು ಕಾನ್ಸಿಕ್ವೆನ್ಸ್ ಬರಲಿ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದಾರಾ ಅಂತ ರಾಜ್ಯಪಾಲರು ಅಂಥದ್ದೇನಿಲ್ಲ ಅಂತಕ್ಕಂಥದ್ದನ್ನು ನಿರಾಕರಿಸಿದ್ದಾರೆ. ಪ್ರಭುಶಂಕರ್ ಅವರು ಈಗ ರಾಜೀನಾಮೆ ಪತ್ರವನ್ನು ತೆಗೆದುಕೊಳ್ತಾರೆ ಮುಖ್ಯಮಂತ್ರಿಗಳ ಕಡೆಯಿಂದ. ಅದನ್ನು ರಾಜ್ಯಪಾಲರಿಗೆ ಖುದ್ದಾಗಿ ಕಳಿಸಿದ ನಂತರ ಅವ್ರದ್ದು ಮೆಸೇಜ್ ಬಂದ ಮೇಲೆ ಇಟ್ ಈಸ್ ಟ್ರೀಟೆಡ್ ಆಸ್ ಅಕ್ಸೆಪ್ಟೆಡ್. ನನಗನ್ಸುತ್ತೆ ಇವತ್ತು ಎಕ್ಸೆಪ್ಟೆಡ್ ಅನ್ನುವ ಮೆಸೇಜ್ ಬಂದ ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಶಾಸಕಾಂಗ ಪಕ್ಷದ ಸಭೆ ಕರೆಯುವ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಲ್ಲೇ ಇದ್ದಾರೆ. ಬಹುತೇಕ ನಾಳೆ ಮಧ್ಯಾಹ್ನದ ನಂತರ ಶಾಸಕಾಂಗ ಪಕ್ಷದ ಸಭೆ ಕರೀಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಹೈಕಮಾಂಡ್ ಸೋರ್ಸಸ್ ಹೇಳ್ತಾ ಇರೋದು, ಕೂಡಲೇ 24 ಗಂಟೆಯಲ್ಲಿ ಹೊಸ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಬಟ್ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾ ಇರೋದು ಕೃತಜ್ಞತೆ ಸಲ್ಲಿಸುವುದಕ್ಕೆ. ಇದು ರಾಷ್ಟ್ರೀಯ ಪಕ್ಷಗಳಲ್ಲಿ ಇದೊಂದು ಕರ್ತವ್ಯ ಇರುತ್ತೆ. ನೀವು 8 ವರ್ಷ ನಾವು ಅಧಿಕಾರಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ, ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಹೋಗಿ ನಾಳೆ ಏನೆಲ್ಲ ಮಾಡಬೇಕು ಅಂತಕ್ಕಂಥ ಪ್ರೊಸೀಜರ್ಸ್ಗಳನ್ನು ಕೂಡ ಕೆ.ಸಿ. ವೇಣುಗೋಪಾಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಅನಿಸುತ್ತೆ. ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೊಸೀಜರ್ ಅಷ್ಟೇ. ನನಗನ್ಸುತ್ತೆ ಈಗ ದಲಿತ ಮುಖ್ಯಮಂತ್ರಿ, ಇನ್ನೊಬ್ಬ ಮುಖ್ಯಮಂತ್ರಿ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಲಾಬಲ, ಆ ಪರಿಸ್ಥಿತಿಯಂತೂ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಇದೇ ಸ್ಟುಡಿಯೋದಲ್ಲಿ ನ್ಯೂಸ್ ಅವರ್ ಸ್ಪೆಷಲಿಗೆ ಬಂದಾಗ ಹೇಳಿದರು, ಯಾರ ಕಡೆ ಎಷ್ಟು ಜನ ಶಾಸಕರಿದ್ದಾರೆ ಅನ್ನೋದು ಯಾವುದು ಮ್ಯಾಟರ್ ಆಗೋದಿಲ್ಲ, ಹೈಕಮಾಂಡ್ನಿಂದ ಹೆಂಗೆ ಸಂದೇಶ ಬರುತ್ತೋ ಹಂಗೆ ನಡೆಯುತ್ತೆ ಅಂತ.
ಐ ಸ್ಟಿಲ್ ರಿಮೆಂಬರ್, ನಾನು ಅದರ ಬಗ್ಗೆ ಪ್ರಶ್ನೆ ಕೂಡ ಕೇಳಿರಲಿಲ್ಲ. ಅವರಾಗಿ ಅವರ ಬಾಯಲ್ಲೇ ಬಂದ ಉತ್ತರ ಆಗಿತ್ತದು. ಶಾಸಕರ ಬಲಾಬಲದ ಪ್ರಶ್ನೆಯೇ ಬರೋದಿಲ್ಲ, ಹೈಕಮಾಂಡ್ನ ಸಂದೇಶವೇ ಫೈನಲ್ ಅಂತ ಹೇಳಿದರು. ಹಾಗೆ ಆಗ್ತಾ ಇದೆ. ಡೆಫಿನೆಟ್ಲಿ ಇದು ಒಂದ್ಸಲ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡ ಮೇಲೆ ಮತ್ತು ಡಿ ಕೆ ಶಿವಕುಮಾರ್ ಬೀಯಿಂಗ್ ಎ ಸ್ಟ್ರಾಂಗ್ ಮ್ಯಾನ್ ಮತ್ತು ಅವ್ರದ್ದೊಂದು ಕ್ಲೇಮ್ ಇತ್ತು. ಹೌದು ಹೌದು, ಸೊ ದಟ್ ಈಸ್ ಇಂಪಾರ್ಟೆಂಟ್. ಕರೆಕ್ಟ್. ಆ ಕ್ಲೇಮ್ ಇರುವ ಕಾರಣದಿಂದ ಬೇರೆಯವರು ಕೂಡ ಹೋಗಿ ಇಲ್ಲ ನಾವು ಆಗ್ತೀವಿ ನೀವು ಆಗ್ತೀವಿ ಶಾಸಕರ ಸಂಖ್ಯಾಬಲ ಈ ಹಠ ಹಿಡಿಯುವ ಪ್ರಮೇಯವೇ ಉದ್ಭವ ಆಗ್ತಾ ಇಲ್ಲ. ಮತ್ತಲ್ಲಿ ಇನ್ನೊಂದಿದೆ ಅಜಿತ್, ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿರೋದ್ರಿಂದ ನೀವು ದಲಿತ CM ಅಂತಕ್ಕಂಥ ಕಾರ್ಡ್ ಅಲ್ಲೇ ಬಿದ್ದೋಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.